ಸಾನ್ನಿಧ್ಯವನ್ನ ಅಲಂಕರಿಸಿದಂತ ನಮ್ಮ ಮುಧೋಳ ವೀರತ್ ಮಠ್ ಗಲಿ ಮಠ್ ಮುಧೋಳ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಮಹಲಿ ಗುರು ಬಸವಲಿಂಗ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ಮತ್ತೊಮ್ಮೆ ನನ್ನ ಹಣಮುಟ್ಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯ ಸ್ಥಾನವನ್ನ ಅಲಂಕರಿಸಿದಂತಹ ನಮ್ಮ ಮುಧೋಳ ತಾಲೂಕಿನ ರೋಟರಿ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಿ ಯಲಶೆಟ್ಟಿ ಸರ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದಂತ ನಮ್ಮ ಈ ಸಂಸ್ಥೆಯ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಯಶೋಧ ಮೇಡಮ್ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಗಿರೀಶ್ ಮೋಡಿ ಸರ್ ಅವರೇ, ನಮ್ಮ ಇಡೀ ಸಂಸ್ಥೆಯ ಯಾವುದೇ ತಾಲೂಕಿನಲ್ಲಿ ಕಾರ್ಯಕ್ರಮವಿದ್ರು ಸರ್ ಬನ್ನಿ ಅಂತ ಅಂದಾಗ ಯಾವುದೇ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ನಮ್ಮ ಕಾರ್ಯಕ್ರಮವನ್ನು ಅಟೆಂಡ್ ಆಗಿ ಇಡೀ ಜಿಲ್ಲೆಯಲ್ಲಿ ಪ್ರಸಿದ್ಧವನ್ನಾಗಿ ಮಾಡಿರುವಂತ ನಮ್ಮ ಕನ್ಸ್ಯೂಮರ್ ಚಾನೆಲ್ನ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ತಳಗೇರಿ ಸರ್ ಅವರೇ, ಜೊತೆಗೆ ನಾನು ಮತ್ತೊಮ್ಮೆ ನಮ್ಮ ಗುರುಗಳ ಪರಿಚಯ ಮಾಡಬಾರ್ದು, ಯಾಕಂತಂದ್ರೆ ಇದೇ ಹೇಳಿದ್ರು ಈ ಒಂದು ಕಾಲೇಜ್ ಉಪನ್ಯಾಸಕರಾಗಿರ್ತಕ್ಕಂಥ ನನ್ನ ಗುರುಗಳು ಆಗಿರ್ತಕ್ಕಂಥ ವಿಕ್ರಮ್ ಸೂರ್ಯವಂಶಿ ಸರ್ ಅವರೇ, ಆಮೇಲೆ ಮಹೇಶ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಕ್ಕಂಥ ಅನಿಲ್ ಕಾಂಬ್ಳೆ ಸರ್ ಅವರೇ, ಅಮೃತ್ ಸರ್ ಅವರೇ, ಮಂಜುನಾಥ್ ಸರ್ ಅವರೇ, ಜೊತೆಗೆ ನಮ್ಮ ಜಮಖಂಡಿಯಲ್ಲಿ ನಮ್ಮ ಸಂಸ್ಥೆ ಬೆಳವಣಿಗೆ ಆಗಲು ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಮಂಜುನಾಥ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾನಂದ್ ನಂದನಾಥ್ ಸರ್ ಅವರೇ, ಅದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಮುಧೋಳ ತಾಲೂಕಿನ ಸಮಸ್ತ ಎಲ್ಲ ತಾಯಂದ್ರೆ ಗುರು ಹಿರಿಯರೇ, ಮುದ್ದು ಮಕ್ಕಳು, ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ತಹಸೀಲ್ದಾರ್ ಸಾಹೇಬರು ಬಂದಂತೂ ಹೋಗ್ತಾರೆ 100% ಬರ್ತಾರೆ. ಯಾಕಂತಂದ್ರೆ ಕಮಿಷನರ್ ಅವರು ಅವರಿಗೆ ಒಂದು ಮೀಟಿಂಗ್ ಅನ್ನ ಎಮರ್ಜೆನ್ಸಿ ಆಗಿ ತಗೊಂಡ್ರಂತೆ, ಹಿಂಗಾಗಿ BO ಸರ್ ಆಮೇಲೆ ಕಮಿಷನರ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ಹೋಗ್ತಾರೆ. ಓಕೆ, ಇಂದಾಗ ಇವತ್ತು ನಾವೆಲ್ಲ ಜೂನ್ 5ನೇ ತಾರೀಕಿಗೆ ನಾವೇನ್ ಮಾಡ್ಬೇಕಾಗಿತ್ತು, ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಾಗಿತ್ತು. ಕೆಲವೊಂದು ಅಡೆತಡೆಗಳು, ಕೆಲವೊಂದಿಷ್ಟು ಇಲಾಖೆಯ ಸಮಸ್ಯೆಗಳಿಂದಾಗಿ ಏನಾಯ್ತು ಅಂತಂದ್ರೆ ಇದನ್ನ ಜೂನ್ 5ನೇ ತಾರೀಕು ಇದ್ದದನ್ನ ಜೂನ್ 25ನೇ ತಾರೀಕು ಮಾಡುವಂತ ಒಂದು ಪರಿಸ್ಥಿತಿ ಬಂತು. ಸೊ ವಿಶ್ವ ಪರಿಸರ ದಿನ ಅಂತಂದ್ರೆ ಏನು? ವಿಶ್ವ ಪರಿಸರ ಯಾಕೆಂತಂದ್ರೆ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ, ಎಲ್ಲ ಮಕ್ಕಳು ನೋಡ್ತಾ ಇದೀವಿ, ಎಲ್ಲ ತಾಯಂದ್ರು ನೋಡ್ತಾ ಇದೀವಿ, ಯಾವ ರೀತಿ ಇದೆ, ನಾವು ಬಿಸಿಲಿನ ತಾಪವನ್ನ ಯಾವ ರೀತಿ ನಾವು ಅನುಭವಿಸಿದ್ದೀವಿ ಅನ್ನುವಂಥದ್ದನ್ನು ಗೊತ್ತು. ಹೌದಾ? ಶೇಕಡ ಯಾವುದು 40 ಡಿಗ್ರಿ ಸೆಲ್ಸಿಯಸ್ ಅಬೌವ್ ಅಂತಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟಿರ್ತಕ್ಕಂಥ ಒಂದು ಬಿಸಿಲಿನ ತಾಪವನ್ನು ನಾವು ನೋಡಿದ್ದೀವಿ. ಇದು ಎಲ್ಲಿ? ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಬೀದರ್ ಮತ್ತು ಕಲಬುರಗಿಯಲ್ಲಿ ಹೋದ್ರೆ, ವಿಜಯಪುರದಲ್ಲಿ ಹೋದ್ರೆ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿದೆ. ಸೊ ಇದರಿಂದ ಎಷ್ಟು ಸಮಸ್ಯೆಗಳು ನಮ್ಮ ಪರಿಸರದ ಮೇಲೆ, ನಮ್ಮ ಜನರ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ವಯೋವೃದ್ಧರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೇಕು. ಇವತ್ತು ಯಾಕೆ ಇದು ಕಾರಣ ಅಂತಂದ್ರೆ ನಾವೆಲ್ಲ ನಮ್ಮ ಒಂದು ಸ್ವಾರ್ಥ ಬದುಕಿನ ಸಲುವಾಗಿ ನಾವು ಏನ್ ಮಾಡ್ತಾ ಇದ್ದೀವಿ, ಇವತ್ತೆಲ್ಲ ಗಿಡ ಮರಗಳನ್ನ, ಅರಣ್ಯಗಳನ್ನ ನಾವು ಸರ್ವನಾಶವನ್ನು ಮಾಡಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇವತ್ತು ನಮಗೆ ಕುಡಿಯಲು ನೀರು ಬೇಕು, ಆಮೇಲೆ ಉಸಿರಾಡಲು ಗಾಳಿ ಬೇಕು, ಒಳ್ಳೆ ಗಾಳಿ ಬೇಕು, ಶುದ್ಧವಾದ ಗಾಳಿ ಬೇಕು, ಆಮೇಲೆ ಬದುಕಲು ನಮಗೆ ಭೂಮಿಯೂ ಬೇಕು. ಪ್ರತಿಯೊಂದು ಸಹ ಇವತ್ತು ನಾವು ಎಲ್ಲರೂ ಭೂಮಿಯೂ ಸಹ ಸಂಸ್ತಾ ಇದ್ದೀವಿ ಅನ್ನೋದನ್ನ ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಜಾಸ್ತಿ ಮಾತನಾಡಲಾರ್ದೇನೆ, ಯಾಕೆಂತಂದ್ರೆ ಇವತ್ತು ನಾವು ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತಂದ್ರೆ ಇವತ್ತಿನ ಮಕ್ಕಳು ಮುಂದಿನ ಭವಿಷ್ಯದ ಅಂದ್ರೆ ಇವತ್ತಿನ ಭವಿಷ್ಯದ ಪ್ರಜೆಗಳು, ಇವತ್ತಿನ ಮಕ್ಕಳು ಇವತ್ತಿನ ಭವಿಷ್ಯದ ಪ್ರಜೆಗಳು, ನಮ್ಮ ದೇಶದ ಆಸ್ತಿಗಳು. ನೀವು ಮುಂದೆ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ನೋಡ್ರಿ, ವೇದಿಕೆ ಮೇಲೆ ಇರ್ತಕ್ಕಂಥ ಚೈಲ್ಡ್ಹುಡ್ ಅನ್ನ ಅಂದ್ರೆ ನಾವು ಬಾಲ್ಯತನವನ್ನು ಅನುಭವಿಸಿ ಇವತ್ತು ಗಣ್ಯಮಾನ್ಯರು ಈ ವೇದಿಕೆ ಮೇಲೆ ಕೂತಿದ್ದಾರೆ. ಇವತ್ತು ಮುಂದೊಂದು ದಿನ ನೀವು ಬರಬೇಕು, ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಾಗಿ ಬರಬೇಕು ಅನ್ನುವಂಥದ್ದು ಒಂದು ಸಂಸ್ಥೆಯ ಒಂದು ಪರಿಕಲ್ಪನೆ. ಮೇಡಮ್ ಅವರು ಒಂದು ದೇಶ ಇಟ್ಕೊಂಡು ಸಂಸ್ಥೆಯನ್ನು ಹುಟ್ಟಿ ಹಾಕಿರುವಂಥದ್ದು. ಸೊ ಇಲ್ಲಿ ಜಾಸ್ತಿ ನಾವು ನೋಡ್ಬೇಕು, ಪರಿಸರವನ್ನು ಉಳಿಸಬೇಕಾದ್ರೆ ಪ್ರತಿಯೊಂದು ಮಗು, ಪ್ರತಿಯೊಬ್ಬ ತಾಯಿ ತಮ್ಮ ಮನೆಯ ಮುಂದಗಡೆ ಒಂದು ಸಸಿಯನ್ನ ನೆಡಬೇಕು. ಸಸಿನೇ ನಿಮ್ಮ ಮಗು, ಸಸಿನೇ ನಿಮ್ಮ ಮಗು. ಆ ಮಗುವನ್ನ ನೀವು ಯಾವ ರೀತಿ ಬೆಳೆಸ್ತಿರೋ
ಅದೇ ರೀತಿಯಾಗಿ ಸಸಿಯನ್ನು ಕೂಡ ದಿನಾಲು ನೀವು ಕೂಲಿ ಕೆಲಸಕ್ಕೆ ಹೋದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಸಾಯಂಕಾಲ ಒಂದು ಚಂಬು ನೀರನ್ನು ಹಾಕುವುದನ್ನು ಮರೆಯಬೇಡಿ ಎಲ್ಲ ತಾಯಂದಿರಿಗೆ. ಇವತ್ತು ಪರಿಸರ ಇರದೇ ಇದ್ರೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ನೋಡ್ತಾ ಇದೀವಿ ಎಷ್ಟೋ ಟ್ರಾಫಿಕ್. ಮುಧೋಳ ತಾಲೂಕು ಅಂತ ನೋಡ್ತೀವಿ ನಾವು, ಸೆಕೆಂಡ್ ಯಾವುದು ಬೆಂಗಳೂರು ಸಿಟಿ ಅಂತೀವಿ. ಇನ್ನು ಫ್ಯಾಕ್ಟ್ರಿ ಸೀಸನ್ ಸ್ಟಾರ್ಟ್ ಆಗಿಲ್ಲ, ಆದ್ರೂ ಕೂಡ ಅಷ್ಟು ಸಿಕ್ಕಾಪಟ್ಟೆ ಸೈಕಲ್ ಮೋಟ್ರು, ವಾಹನ, ಆಮೇಲೆ ಹೊಗೆ ನಾವೆಲ್ಲ ನೋಡ್ತಾ ಇದೀವಿ. ವಿಷಮುಕ್ತ ಗಾಳಿಯನ್ನ ನಾವು ಏನು ವಿಷ ಇರ್ತಕ್ಕಂಥ ಗಾಳಿಯನ್ನ ನಾವು ಸೇವನೆ ಮಾಡ್ತಾ ಇದೀವಿ. ಅದ ಹೋಗ್ಬಾರ್ದು ಅಂತಂದ್ರೆ ಕೆಲವೊಂದಿಷ್ಟು ಯಾವುದೇ ರೀತಿಯಿಂದ ಮೊದಲು ಇತ್ತು ನಮಗೆ ಅಡಿಗೆ ಮಾಡ್ಬೇಕಾದ್ರೆ ಕಟ್ಟು ಯಾವ್ದು ಸೌದೆ ಒಲೆ ತರುವುದು ಇದೆಲ್ಲ ಹೋಯ್ತು. ಇವತ್ತು ಸಿಲಿಂಡರ್ ಗ್ಯಾಸ್ ಬಂತು. ಅದೇ ರೀತಿಯಾಗಿ ಮುಂದೆ ನಾವು ಪ್ರತಿಯೊಂದನ್ನು ಸಹ ಸಿಲಿಂಡರ್ ಮೇಲೆ ಯಾವುದು ಸೈಕಲ್ ಮೋಟರ್ ಇರ್ಬಹುದು, ಗಾಡಿ ಇರ್ಬಹುದು, ಇದನ್ನೆಲ್ಲ ನಾವು ನೋಡಿಕೊಂಡು ಪರಿಸರವನ್ನು ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲೆ. ಇವತ್ತು ಹಸಿರು ನಾಡನ್ನ ಕಟ್ಟೋಣ, ಹಸಿರು ರಾಜ್ಯವನ್ನು ಕಟ್ಟೋಣ, ಹಸಿರು ನಮ್ಮ ತಾಲೂಕನ್ನು ಕಟ್ಟೋಣ ಅಂತಂದ್ರೆ ಇವತ್ತು ನಮ್ಮ ಕೈಲಿ ನಮಗೆ ಅಷ್ಟೇ ಸಾಧ್ಯವಾಗಲ್ಲ. ನೀವೆಲ್ಲರೂ ಕೂಡ ತಾಯಂದ್ರು ಆಮೇಲೆ ಮಕ್ಕಳು ಕೈ ಜೋಡಿಸ್ಬೇಕು. ಇದು ಇಲ್ಲೇ ಈ ಮಾತನ್ನ ಕೇಳಿ ಹೋಗ್ಲಾರ್ದನೆ ನಾವು ಇದನ್ನ ತೆಗೆದುಕೊಂಡು ನಮ್ಮ ಗ್ರಾಮಕ್ಕೆ ಹೋಗ್ಬೇಕು. ಒಳ್ಳೆ ಎಜುಕೇಶನ್ ಕಲಿಬೇಕು ನಾವು, ಹೌದಾ ಮಕ್ಕಳು. ನಾವು ಇವತ್ತು ದಾನಿಗಳು ನೋಡಿ, ಈ ಮುಧೋಳ ತಾಲೂಕಿನಲ್ಲಿ ಎಷ್ಟು ಅಗರ್ಭ ಶ್ರೀಮಂತ ದಾನಿಗಳಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಮೇಡಮ್ ಅವರು ಯಾರು ಕೇಳಿದ್ರು ಅವರೆಲ್ಲರೂ ಏನ್ ಬೇಕಾದ್ರೂ ಕೊಟ್ಟಿದ್ದಾರೆ. ನಮ್ಮ ಮುಧೋಳ ತಾಲೂಕು ಅಂತಂದ್ರೆ ಇಡೀ ಜಿಲ್ಲೆನೆ ಶ್ರೀಮಂತ ಜಿಲ್ಲೆ ಅಂತಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಜಮಖಂಡಿಯಲ್ಲಿ ಮಾಡಿದ್ದೇವೆ ಇದೇ ಕಾರ್ಯಕ್ರಮ. ಜಮಖಂಡಿಯಲ್ಲಿ ಮಾಡಿದಾಗ ರಾಜು ದಸ್ತಿ ಸಾಹೇಬರು 100 ಸ್ಕೂಲ್ ಬ್ಯಾಗ್, ಆಮೇಲೆ 800 ನೋಟ್ಬುಕ್, ಆಮೇಲೆ 100 ಕಂಪಸ್ ಒಬ್ಬರು ವ್ಯಕ್ತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಬೇರೆ ತಾಲೂಕಿನಲ್ಲಿ ಮಾಡಿದೀವಿ. ಇವತ್ತು ನಾವು ಈ ಕಾರ್ಯಕ್ರಮವನ್ನು ತಂದು ಮುಧೋಳ ತಾಲೂಕಿನಲ್ಲಿ ಬಿಟ್ಟಿದ್ದೀವಿ. ನಮ್ಮ ರಥ ಇದು ನಮ್ಮ ರಥ, ಶ್ರೀ ಕಾಯಕ ರತ್ನ ಮಹಿಳಾ ಸೇವಾ ಸಂಸ್ಥೆಯ ರಥವನ್ನ ಇವತ್ತು ನಾವು ಮುಧೋಳ ತಾಲೂಕಿನಲ್ಲಿ ಬಿಟ್ಟಿದ್ದೇವೆ. ಸೊ ಈ ಒಂದು ಸಂಸ್ಥೆಯ ಉದ್ದೇಶ ಏನಾದ್ರೂ ಇರ್ಬೇಕಲ್ಲ. ಸಂಸ್ಥೆ ಮೇನ್ ಇರುವಂತದ್ದು ನೊಂದ ಮಹಿಳೆಯರಿಗೋಸ್ಕರ, ಬಡ ವಿಧವಾ ಮಹಿಳೆಯರಿಗೋಸ್ಕರ, ಆಮೇಲೆ ಬಡ ವಿಚ್ಛೇದಿತ ಮಹಿಳೆಯರಿಗೋಸ್ಕರ ಅವರನ್ನ ಸಬಲರನ್ನಾಗಿ ಮಾಡುವುದು. ದುರ್ಬಲ ಮಹಿಳೆಯರಂತಂದ್ರೆ ಅವರೇ, ಸಮಾಜದ ದುರ್ಬಲ ಮಹಿಳೆ ಅಂತಂದ್ರೆ ಅವರನ್ನು ನಾವು ಸಬಲರನ್ನಾಗಿ ಮಾಡಬೇಕು. ಅವರನ್ನು ಸಬಲರನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರ ಕುಟುಂಬವನ್ನ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸುಧಾರಣೆಯನ್ನ ಮಾಡಬೇಕು. ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಮಕ್ಕಳು ಮರಿಗಳನ್ನ ಒಳ್ಳೆಯ ಶಿಕ್ಷಣವಂತರಾಗಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಮೇಡಮ್ ಅವರು ಸಂಸ್ಥೆಯನ್ನ ಹುಟ್ಟಾ ಇಟ್ಟಿರುವಂತದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ಮಹಿಳೆಯರಿಗೆ ಸಮಾನತೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಎಷ್ಟು ಜನ ಮಹಿಳೆಯರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗಿಲ್ಲ? ಎಷ್ಟು ಜನ ಮಹಿಳೆಯರಿಗೆ ಕೌಟುಂಬಿಕ ದೌರ್ಜನ್ಯಗಳ ನಡೀತಾ ಇಲ್ಲ? ಇವತ್ತು ಪ್ರೆಸೆಂಟ್ ಎಷ್ಟು ಜನ ವಿಧವಾ ತಾಯಂದ್ರು ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಕಷ್ಟ ಆಮೇಲೆ ನೋವುಗಳನ್ನ ನಮ್ಮ ಮುಂದೆ ಹೇಳ್ಕೊಂತಾರೆ. ಅದಕ್ಕೆ ಸ್ವಲ್ಪ ದುಃಖ ಬರ್ತಾ ಇದೆ ಅಷ್ಟೇ, ಅದನ್ನ ಬಿಟ್ರೆ ಏನಿಲ್ಲ. ಆದ್ರೆ ಅಂತ ಮಹಿಳೆಯರನ್ನು ಇವತ್ತು ನಾವು ಸಾಮಾಜಿಕವಾಗಿ ಸಮಾನತೆಯನ್ನು ತರಬೇಕು. ಅಂತಹ ಮಹಿಳೆಯರಿಗೆ ನಾವು ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೊಡಬೇಕು. ಅಂತಹ ಮಹಿಳೆಯರಿಗೆ ನಾವು ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಗಳನ್ನ ಕೊಡಬೇಕು. ಅಂತಹ ಮಹಿಳೆಯರ ಕುಟುಂಬವನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಇವತ್ತು ನಮ್ಮ ಸಂಸ್ಥೆ ಮೇಲೆ ಅಷ್ಟೇ ಅಲ್ಲ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಇದು ತಾಲೂಕಿನ ಅಧಿಕಾರಿಗಳು, ತಾಯಂದ್ರೆ ಯಾರು ಕೂಡ ನಮ್ಮ ಸಂಸ್ಥೆ ಇರುವವರೆಗೂ, ಸರ್ಕಾರ ಇರುವವರೆಗೂ ನೀವು ಯಾವುದಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ಎನಿ ಟೈಮ್ ನಿಮ್ ಮೇಡಮ್ ಅವ್ರ ನಂಬರ್ ತಗೊಂಡು ನೀವು ಏನೇ ಕಷ್ಟ ಕಾರ್ಪಣ್ಯ ಇದ್ರು ಸಹ ಬಂದು ನೆರವೇರಿಸಿಕೊಡುವಂತ ಸಾಮರ್ಥ್ಯ ಮೇಡಮ್ ಅವರಲ್ಲಿ. ಯಾಕಂತಂದ್ರೆ ಸುಮಾರು 8 ವರ್ಷಗಳವರೆಗೆ ಅವರು ಬೇರೆ ಬೇರೆ ಸಂಸ್ಥೆಯಲ್ಲಿ ಆಪ್ತ ಸಮಾಲೋಚಕರಾಗಿ ಕೆಲಸವನ್ನು ಮಾಡುವಂತಹ ಒಂದು ಅಪಾರ ಅನುಭವ ಇದೆ ಅವರಿಗೆ. ಅಂತಹ ಅನುಭವವನ್ನು ತೆಗೆದುಕೊಂಡು ಇವತ್ತು ಸಂಸ್ಥೆಯನ್ನು ಹುಟ್ಟಿ ಹಾಕಿರುವಂತದ್ದು. ಆ ಮಹಿಳೆಯರಿಗೆ ಇಡೀ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಒಬ್ಬ ಧೀರ ಮಹಿಳೆ ಇದ್ದಾರೆ ನಿಮ್ಮ ಜೊತೆ. ಅವರು ಇರುವವರೆಗೂ ಜೊತೆಗೆ ಮಕ್ಕಳು
ನಾವು ಯಾವುದೇ ಕಾರಣಕ್ಕೂ ಅನಾಥ ಮಕ್ಕಳು ಅನ್ನುವಂತ ಭಾವನೆ ನಮ್ಮಲ್ಲಿ ಬರಬಾರದು. ತಾಯಿಂದ್ರು ಎಲ್ಲರೂ ತಮ್ಮ ಮಕ್ಕಳಿಗೆ ತಾಯಿ, ತಂದೆ ಎಲ್ಲರೂ ತಮ್ಮ ಮಕ್ಕಳಿಗೆ ತಂದೆ. ಯಾರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನರು ಇರುವಾಗ ನಾವು ಯಾವುದೇ ರೀತಿಯಿಂದ ಯಾವತ್ತೂ ನಾವು ಅನಾಥರಲ್ಲ. ಮಕ್ಕಳು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಬರಬೇಕು ಅಂತಂದ್ರೆ ನಿಮಗೆ ಶಿಕ್ಷಣವೇ ಮೊದಲು ಬಂತು. ತಾಯಂದ್ರಿಗೆ ಎಷ್ಟೇ ಕಷ್ಟ ಆಗಲಿ, ಇವತ್ತು ಸರ್ಕಾರ ಇರ್ಬೋದು, ಆಮೇಲೆ ನಮ್ಮಂತ ಸಂಘ ಸಂಸ್ಥೆಗಳು ಇರ್ಬೋದು, ಮಕ್ಕಳ ಸಲುವಾಗಿ ಮಹಿಳೆಯರ ಸಲುವಾಗಿ ನಾವು ಏನ್ ಬೇಕಾದ್ರೂ ಮಾಡೋದು ಶತಸಿದ್ಧರಿದ್ದೇವೆ. ಮಕ್ಕಳನ್ನು ಮಾತ್ರ ನೀವು ಸಸೀತರ ಬೆಳೆಸಿ, ಸಸೀತರ ಅವರಿಗೆ ನೀರನ್ನು ಹಾಕಿ, ಸಸೀತರ ಅವರಿಗೆ ಶಿಕ್ಷಣ ವಿದ್ಯೆಯನ್ನು ಕೊಟ್ಟು, ಸಸಿಯನ್ನ ಹೋಗಿ ನೀವು ಮರವನ್ನಾಗಿ ಮಾರ್ಪಾಟ್ ಮಾಡುವಂತ ಕೌಶಲ್ಯ ನಿಮ್ಮ ತಾಯಂದ್ರಲ್ಲಿದೆ. ದಯವಿಟ್ಟು ತಂದೆ ತಾಯಂದ್ರಲ್ಲಿದೆ. ಬರೀ ನಾವು ಕೂಲಿ ಮಾಡೋದು, 100 ರೂಪಾಯಿ ಗಳಿಸೋದು, ಕೂಲಿ ಮಾಡೋದು, 200 ರೂಪಾಯಿ ಹೋಗೋದು. ಮಕ್ಕಳ ಶಿಕ್ಷಣದ ಒಂದು ಭವಿಷ್ಯವನ್ನು, ಅವರ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ರಿ. ಸಮಾಜದ ಕಟ್ಟ ಕಡೆ ಮಹಿಳೆ ಇವತ್ತಿಗೂ ಸಹ ಯಾವುದೇ ರೀತಿಯಿಂದ ನಾನು ಅಬಲೆ ಅಲ್ಲ, ನಾನು ಸಬಲೆ ಅನ್ನುವಂಥದ್ದನ್ನ ತೋರಿಬಿಡ್ಬೇಕು. ಇವತ್ತು ನಮ್ಮ ಜೊತೆ ಮುಧೋಳ ತಾಲೂಕಿನ NRLM ಸಂಜೀವಿನಿ ಯೋಜನೆ ಎಲ್ಲ ಸಿಬ್ಬಂದಿಗಳು, ಸಂಜು ಸರ್, ರೇವಣ್ ಸಿದ್ದಯ್ಯ, ಆಮೇಲೆ ದೀಪಾ ಮೇಡಮ್ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಯಾವುದಕ್ಕೂ ತಾಯಂದ್ರು ಮಕ್ಕಳು ಹೆದರುವಂತ ಅವಶ್ಯಕತೆ ಇಲ್ಲ. ಸೊ ಅಂತಹ ಮಹಿಳೆಯರಿಗೆ ನಾವು ಬಲಿಗೆ ತರಬೇತಿ, ಆಮೇಲೆ ಆರಿ ವರ್ಕು, ಆಮೇಲೆ ಕೆಲವೊಂದಿಷ್ಟು ಮಹಿಳೆಯರಿಗೆ ನಾವು ಇವತ್ತು ಜಮಖಂಡಿಯಲ್ಲಿ ಪ್ರಾರಂಭವಾಗಿದೆ. ಮುಂದೊಂದು ದಿನ ಮುಂದೆ ಇದೆ, ಒಂದು 15 ದಿನದಲ್ಲಿ ಮಂಜುನಾಥ್ ಫೌಂಡೇಶನ್ ಅಧ್ಯಕ್ಷರು ಬಂದಿದ್ದಾರೆ. ಅವ್ರ ಮುಖಾಂತರ ನಮಗೆ ತರಬೇತಿಗಳ ಸೆಂಟರ್ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರ ಮುಖಾಂತರ ಇವತ್ತು ನಾವು ಮುಧೋಳದಲ್ಲಿ ನಾವು ತರಬೇತಿಗಳನ್ನು ಹಮ್ಮಿಕೊಳ್ತೀವಿ. ಪ್ರತಿಯೊಬ್ಬರು ತಾಯಿ ಹೈನುಗಾರಿಕೆ ಇದ್ರೂ ಸಹ ನೀವು ಹೈನುಗಾರಿಕೆ ತರಬೇತಿಯನ್ನು ಕೊಡಲು ಸಿದ್ಧ. ತರಬೇತಿಗಳನ್ನು ಕೊಡ್ತೀವಿ, ಆಮೇಲೆ ಹೊಲಿಗೆ ತರಬೇತಿಗಳನ್ನು ಕೊಡ್ತೀವಿ, ಹೈನುಗಾರಿಕೆ ತರಬೇತಿ ಕೊಡ್ತೀವಿ, ಆರಿ ವರ್ಕ್ ತರಬೇತಿಗಳನ್ನು ಕೊಡ್ತೀವಿ. ಜೊತೆಗೆ ವಿದ್ಯಾವಂತ ಯುವಕರು ಮತ್ತು ಯುವತಿಯರಿದ್ದರೂ ಕೂಡ ಕಂಪ್ಯೂಟರ್ ತರಬೇತಿಯನ್ನು ಕೊಡಲು ಇವತ್ತು ನಮ್ಮ ಸಂಸ್ಥೆ ಮುಂದಾಗಿದೆ. ಇದಕ್ಕೆ ನಮ್ಮ ಸಂಸ್ಥೆಗೆ ಬೆಂಬಲವಾಗಿ ಅದಕ್ಕಾಗಿ ಜಾಸ್ತಿ ಮಾತನಾಡಿದ್ರೆ ಬಹಳ, ಯಾಕಂದ್ರೆ ಅಜ್ಜಾರು ಸ್ವಲ್ಪ ಮದುವೆಯ ಒಂದು ಅರ್ಜೆಂಟ್ ಇದೆ. ದಯವಿಟ್ಟು ನಮ್ಮ ಅಜ್ಜಾರು ಆಶೀರ್ವಚನ ಕೇಳಬೇಕು. ನಾವು ನೀವೆಲ್ಲರೂ ಆಶೀರ್ವಚನ ನೋಡಿಸಿದ ನಂತರ ನಾನು ಮತ್ತೆ ಮಾತಾಡ್ತೀನಿ.